ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮೀನರಾಶಿಯ ಯುಗಾದಿ ವರ್ಷ ಭವಿಷ್ಯವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಮೀನರಾಶಿಯವರಿಗೆ ನಿಮ್ಮ ಮಕ್ಕಳು ಮೀನರಾಶಿಯವರಾಗಿದ್ದರೆ ಭಾಳಷ್ಟು ನಿಮ್ಮ ಮಕ್ಕಳ ಮೇಲೆ ಎಚ್ಚರಿಕೆಯನ್ನು ವಹಿಸುವುದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆ ಅಪ್ಪ ಅಂತ ಹೇಳಿದ್ರೆ, ಶನಿಯು 12ನೇ ಮನೆಯಲ್ಲಿರೋದ್ರಿಂದ ದುಶ್ಚಟಗಳಿಗೆ ಅಥವಾ ಕೆಟ್ಟ ಕೆಟ್ಟ ಕೆಲಸಗಳಿಗೆ ಹೋಗುವಂತಹ ಸಾಧ್ಯತೆಯು ಕೂಡ ಭಾಳಷ್ಟು ಇರತಕ್ಕಂಥದ್ದು. ಆದಷ್ಟು ನಿಮ್ಮ ಮಕ್ಕಳು ಮೀನರಾಶಿಯವರಾಗಿದ್ದರೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ. ನಿಮ್ಮ ಮಕ್ಕಳು ಮೀನರಾಶಿಯವರಾಗಿದ್ದರೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ ಮತ್ತು ಮಕ್ಕಳ ಬಗ್ಗೆ ಭಾಳಷ್ಟು ಕೇರನ್ನು ತೆಗೆದುಕೊಳ್ಳುವುದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಅವನು ಈ ವರ್ಷದಲ್ಲಿ ಸ್ವಲ್ಪ ಇನ್ನೊಂದೇನಂತ ಹೇಳಿದ್ರೆ, ನೀವು ಅಂದುಕೊಂಡಿರ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಎಲ್ಲವೂ ಕೂಡ ನಿಧಾನವಾಗಿ ಸಾಗ್ತಾ ಹೋಗುತ್ತೆ ಮತ್ತು ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಮಂದಗತಿಯಲ್ಲಿ ಸಾಗ್ತಾ ಹೋಗುತ್ತದೆ ಮತ್ತು ಸ್ವಲ್ಪ ಆದಷ್ಟು ನೀವು ಬಹಳಷ್ಟು ಶ್ರಮವನ್ನು ಹಾಕಬೇಕಾಗತ್ತೆ. ಈ ವರ್ಷದಲ್ಲಿ ಮೀನರಾಶಿಯವರು ನಾನಾ ರೀತಿಯಲ್ಲಿ ಶ್ರಮವನ್ನು ಹಾಕಬೇಕಾಗತ್ತೆ ಮತ್ತು ವಿದ್ಯಾರ್ಥಿಗಳು ಕೂಡ ಅಷ್ಟೇ. ಸ್ವಲ್ಪ ಚಂಚಲ ಮನಸ್ಸು, ಚಂಚಲ ಚಿತ್ತ ಮನಸ್ಸು ಅಂತ ಹೇಳ್ತೀವಲ್ಲ, ಭಾಳಷ್ಟು ಚಂಚಲಕ್ಕೆ ಒಳಗಾಗ್ತೀರ ನೀವು ವಿದ್ಯಾರ್ಥಿಗಳು. ಹಾಗೂ ಭಾಳಷ್ಟು ಕನಸುಗಳನ್ನು ಕಟ್ಟಿರ್ತೀರ. ಒಂದು 5 ವರ್ಷದಿಂದ ನಾನು ಒಂದು ಒಳ್ಳೆಯ ಅಧಿಕಾರಿ ಆಗಬೇಕು ಮತ್ತು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು ಅನ್ನುವಂಥ ಕನಸುಗಳನ್ನು ಕಟ್ಟಿರ್ತೀರ. ಹಾಗಾಗಿ ಇನ್ನೇನು ಆ ಫಲ ಬರಬೇಕು ಅನ್ನೋಷ್ಟರಲ್ಲಿ 1-2 ಮಾರ್ಕ್ಸಲ್ಲಿ ನಿಮಗೆ ಏನೋ ಒಂದು ತೊಂದರೆ ಆಗಿಬಿಡ್ತವೆ. ಹಾಗಾಗಿ ನೀವು ಈ ವರ್ಷದಲ್ಲಿ ವಿದ್ಯಾರ್ಥಿಗಳು, ಅದರಲ್ಲೂ ಕೂಡ ವಿದ್ಯಾರ್ಥಿಗಳು ಸ್ವಲ್ಪ ಭಾಳಷ್ಟು ಎಚ್ಚರಿಕೆಯಿಂದ ಓದಬೇಕು. ಒಂದೊಂದು ವಿಷಯವನ್ನು ಕೂಡ ಎಚ್ಚರಿಕೆಯಿಂದ ಓದಬೇಕಾಗತ್ತೆ. ಯಾಕೆಂದರೆ ಸ್ವಲ್ಪ ನಿಮ್ಮ ಗುರಿ ಒಂದು IAS ಮಾಡಬೇಕು ಅಂದ್ಕೊಂಡಿರ್ತೀರ, ನಮ್ಮ ತಂದೆ ತಾಯಿಗೆ ಒಂದು ಒಳ್ಳೆ ಹೆಸರನ್ನು ಗಳಿಸಬೇಕು ಅಂದ್ಕೊಂಡಿದ್ದೀರಾ. ಸ್ವಾಮೀಜಿ, ನಮ್ಮ ತಂದೆ ತಾಯಿ ವಿಲೇಜಲ್ಲಿದ್ದಾರೆ, ನಾನು ಒಂದು ಪಟ್ಟಣಕ್ಕೆ ಬಂದು ಒಂದು ಒಳ್ಳೆ ಶಿಕ್ಷಣವನ್ನು ಪಡೆದುಕೊಂಡು ತಂದೆ ತಾಯಿಯನ್ನು ನಾನು ಒಳ್ಳೆಯ ಆಶ್ರಯದಾತನಾಗಬೇಕು ಅಂತ ನಿಮ್ಮ ಕನಸುಗಳನ್ನು ಕಟ್ಕೊಂಡಿರ್ತೀರ. ಆದರೆ ನೀವು ದುಶ್ಚಟಗಳಿಗೆ ಒಳಗಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಅಂಥವರಿಂದ ದುಷ್ಟ ದ್ರೋಹ ಅಥವಾ ಈ ಮದ್ಯ ವ್ಯಸನಗಳಿಂದ ಆದಷ್ಟು ಯುವಕರಲ್ಲಿ ಭಾಳಷ್ಟು ದೂರ ಇರಬೇಕು ಅನ್ನೋದನ್ನು ನಾನು ಒಂದು ಸಂದೇಶದ ಎಚ್ಚರಿಕೆಯನ್ನು ಕೊಡ್ತೀನಿ. ಮತ್ತು ಮೀನರಾಶಿಯವರು ಸ್ವಲ್ಪ ಒಂದು 30-35 ವರ್ಷದಲ್ಲಿ ಇರ್ತಕ್ಕಂಥವರಿಗೆ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಭಾಳಷ್ಟು ಕಾಳಜಿಯನ್ನು ತೋರಿಸಿ. ಒಂದು ಸಣ್ಣ ಕಾಯಿಲೆ ಆಯಿತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಭಾಳಷ್ಟು ರೀತಿಯಾದಂಥ ಉದಾಸೀನತೆಯನ್ನು ತೋರಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಅದು ಭಾಳಷ್ಟು ರೀತಿಯಾದಂಥ ತೊಂದರೆಗಳು ಎದುರಾಗುವಂಥ ಸಾಧ್ಯತೆ ಇದೆ. ಮತ್ತು ಈ ವರ್ಷದಲ್ಲಿ ಮೀನರಾಶಿಯವರು ದುಂದು ವೆಚ್ಚವನ್ನು ಮಾಡುವಂಥ ಸಾಧ್ಯತೆಯು ಕೂಡ ಭಾಳಷ್ಟು ಇರತಕ್ಕಂಥದ್ದು. ಮತ್ತು ಸ್ವಲ್ಪ ಭಾಳಷ್ಟು ಈ ವರ್ಷದಲ್ಲಿ ಭಾಳಷ್ಟು ದುಡುಕ್ಬಿಡ್ತೀರಾ. ಒಂದೇ ಸಮಯಕ್ಕೆ ಭಾಳಷ್ಟು ಕೋಪದ ಬೇಗ ಉದ್ರೇಕಕ್ಕೆ ಒಳಗಾಗುವಂಥದ್ದು, ಕೋಪಕ್ಕೆ ಒಳಗಾಗುವಂಥ ಸಾಧ್ಯತೆಯು ಕೂಡ ಭಾಳಷ್ಟು ಇರತಕ್ಕಂಥದ್ದು. ಆದಷ್ಟು ಶಾಂತವಾಗಿರೋದಕ್ಕೆ ಪ್ರಯತ್ನ ಮಾಡಿ. ಆದಷ್ಟು ವಿದ್ಯಾರ್ಥಿಗಳಾಗಿರ್ಬೋದು, ಮೀನರಾಶಿಯವರಾಗಿರ್ಬೋದು ಅಥವಾ ನಿಮ್ಮ ಮಕ್ಕಳು ಮೀನರಾಶಿಯವರಾಗಿದ್ದರೆ ಭಾಳಷ್ಟು ಎಚ್ಚರಿಕೆಯಿಂದ ಇರಿ. ಯಾಕೆಂದರೆ ಶನಿದೇವ 12ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಒಂದಿಷ್ಟು ತೊಂದರೆಗಳನ್ನು ಕೊಡ್ತಾನೆ. ಹಾಗಾಗಿ ವಾಹನವನ್ನು ಪ್ರಯಾಣ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ವಾಹನದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅದರಲ್ಲೂ ಕೂಡ ಪ್ರಾಯದಲ್ಲಿ, ಅಂದರೆ ಒಂದು 25 ಏಜ್ ಒಳಗಡೆ ಇರತಕ್ಕಂತಹ ಪ್ರಾಯದವರು ಸ್ವಲ್ಪ ಆದಷ್ಟು ಜಾಗ್ರತೆಯಿಂದ ಇರಬೇಕಾಗುತ್ತೆ. ಇದನ್ನು ನಾನು ನಿಮಗೆ ಹೆದರಿಸ್ತಾ ಇದ್ದೀನಿ ಅನ್ನೋದಲ್ಲ, ಒಂದು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ಅದರಿಂದ ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾ ಇದ್ದೀನಿ ನಿಮಗೆ. ಯಾಕೆಂದರೆ ಸ್ವಲ್ಪ ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದ್ದೀನಿ. ಮೀನರಾಶಿಯವರು ಆದಷ್ಟು ಮೀನರಾಶಿಯವರು ಈ ವರ್ಷದಲ್ಲಿ ನೋಡಿದಾಗ ಸ್ವಲ್ಪ ನಿಮ್ಮ ಕೆಲಸಗಳು, ಒಂದು ಸಾರಾಂಶವನ್ನು ಹೇಳೋದಾದರೆ, ಈ ವರ್ಷದಲ್ಲಿ ನೀವು ಓಕೆನಾ, ಉದಾಸೀನತೆಯನ್ನು ತೋರಲಿಕ್ಕೆ ಹೋಗಬೇಡಿ. ಹಾಗೂ ದುಶ್ಚಟಗಳಿಂದ ಆದಷ್ಟು ದೂರವಿರಿ ಮತ್ತು ಗುರು ಹಿರಿಯರನ್ನ ಗೌರವದಿಂದ ಕಾಣಿ ಮತ್ತು ನೀವು ಮಾಡುವಂಥ ಕೆಲಸದ ಮೇಲೆ ನಂಬಿಕೆ ಇಟ್ಕೊಂಡು ಹೋಗಿ. ನಿಮಗೆಲ್ಲವೂ ಕೂಡ ಶುಭವಾಗುತ್ತೆ. ಇಷ್ಟು ಮೀನರಾಶಿಯ ಒಂದು ಫಲಾನುಫಲಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಹರಿ ಓಂ.